ಆ, ಸರ್ ಅದೇ ಏನೇನಾಯ್ತು ಅಂತ ಆ, ನಿನ್ನೆ ಆ, ತಡರಾತ್ರಿವರೆಗೂ ಏನು ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಕಂಪ್ನಿ ಮೇಲೆ ನಾವೇನು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಸೊ ಇವತ್ತು ಒಂದು ರಿಪೋರ್ಟನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ RBI ಮತ್ತು ಸೆಬಿ ಗೈಡ್ಲೈನ್ಸ್ನ ವೈಲೇಷನ್ಗಳು ಕಂಡು ಬಂದಿದ್ದಾವೆ. ಸೊ ಸಾಕಷ್ಟು ಜನ ಇನ್ವೆಸ್ಟರ್ ಕಡೆಯಿಂದ 5% ಇದ್ರ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಸ್ಕೀಮ್ಗಳಿದೆ. ಒಂದು 5-6 ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಸ್ ಪ್ರಕಾರವಾಗಿ ಅವರು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ವಲ್ಪ KPID ಮತ್ತು ಬರ್ಡ್ಸ್ ಕಾಯ್ದೆ ಒಳಗೆ ಬರೋದರಿಂದ ಸೊ ಆ ರಿಪೋರ್ಟ್ ಮೇಲೆ ನಾವು ಈಗ ಸದ್ಯಕ್ಕೆ ರಿಪೋರ್ಟನ್ನು ಮಾನ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ. ಅರೌಂಡ್ ಹೇಳಿದ್ವಲ್ಲ ನಿನ್ನೆ, ಅರೌಂಡ್ ಇನ್ವೆಸ್ಟರ್ಸ್ ಹೆಚ್ಚಿಗೆ ಸಂಖ್ಯೆ ಗೊತ್ತಾಗಿಲ್ಲ, ಯಾಕಂದರೆ ಅದು ಒಬ್ಬೊಬ್ಬರು ಮಲ್ಟಿಪಲ್ ಟೈಮು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಒಂದು ಹೆಚ್ಚು ಕಡಿಮೆ ಒಂದು 6,500 ಇನ್ವೆಸ್ಟ್ಮೆಂಟ್ಸ್ಗಳಿದ್ದಾವೆ. ಜನ ಇರ್ಬೋದು, ಒಂದು 3,000 4,000 to 5,000ವರೆಗೂ ಇರ್ಬೋದು. ಬಟ್ ಅದು ಮಲ್ಟಿಪಲ್ ಇರೋದರಿಂದ ಎಕ್ಸಾಕ್ಟಾಗಿ ನಂಬರ್ ಗೊತ್ತಾಗಿಲ್ಲ. ಅವರು ಇಲ್ಲ ಸೀಸ್ ಅಂದರೆ ಈಗ ಸದ್ಯಕ್ಕೆ ಲಾಕ್ ಮಾಡಿದ್ದೀವಿ. ಈ ಸದ್ಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಮೇಲೆಗೆ ARCS ಅವರು FIR ಕೂಡ ಮಾಡ್ತಾರೆ. ತದನಂತರ ಪೊಲೀಸ್ ಅವರು ತಮ್ಮ ಮುಂದಿನ ಕ್ರಮ ತಗೊಳ್ತಾರೆ. ಏನಾದರೂ ಸಹಕಾರ ಕೊಟ್ಟರಾ ಇಲ್ಲ, ಅವರು ನಿನ್ನೆ ನಾವು ಬರೋಕ್ಕೆ ಹೇಳಿದ್ವಿ, ನಿನ್ನೆ ಕಾಂಟ್ಯಾಕ್ಟಲ್ಲಿದ್ದರು. ಬಟ್ ಇದುವರೆಗೂ ಅವ್ರು ಯಾಕೂ ಬರಲಿಲ್ಲ. ಬೆಳಗಿನ ಜಾವನೂ ಮತ್ತೆ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ತನಿಖೆಗೆ ಸಹಕಾರ ಅವರಷ್ಟು ನೀಡಿಲ್ಲ. ಬಟ್ ನಮ್ಮಲ್ಲಿಗೆ ಏನು ಅವಶ್ಯಕತೆ ಇತ್ತು, ಏನು ಸಿಕ್ಕಿದೆ ನಮ್ಮ IT ಟೀಮಿಂದ ಏನು ನಾವು ರಿಕವರಿ ಮಾಡ್ಕೊಳ್ಳೋದಿತ್ತು ಅಷ್ಟನ್ನು ಮಾಡಿಕೊಂಡು ತನಿಖೆಯನ್ನು ರಿಪೋರ್ಟನ್ನು ನಾವು ಆಗಲೇ ಕೊಟ್ಟಿದ್ದೀವಿ. ಸರ್, ಇವತ್ತು ಮುಂದೆ ಸಿಬ್ಬಂದಿಗಳು ಹೇಳಿದ್ರು ಇವಾಗ ತಣ್ಣೀರು ಹಾಕ್ತಾರೆ ಏನು ಎಕ್ಸೈಟ್ಮೆಂಟ್ ಆಗಿದ್ರು ಅಥವಾ ಏನಾದರೂ ತಪ್ಪು ಅವ್ರಿಗೇನು ಭಯ ಇತ್ತ? ಅವ್ರಿಗೇನು ಇಲ್ಲ 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 ಎಂಪ್ಲಾಯಿಗಳು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅಷ್ಟೇ, ಏನಾಗ್ತದೆ ಅನ್ನೋದು ಒಂದು ಅಷ್ಟೇ, ಆ ಥರ ಏನಿಲ್ಲ. ಅವ್ರಿಗೆ ಏನಾದರೂ ಕಂಪ್ಲೀಟ್ ಕೊಟ್ಟಿದ್ದಾರೆ ಅಥವಾ ಏನು ಭಯಂ ಬೆಳೆಸೋದು ಇದು ಮಾರ್ಕೆಟ್ ಇಂಟೆಲಿಜೆನ್ಸ್. ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್? ಇಲ್ಲ, ಮಾಲೀಕರು ಬಂದೇ ಇಲ್ಲ. ಸೊ ಈಗ ನೋಡ್ತೀವಿ ನಾವು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಈಗ ARCS ಅವರು ಒಂದು ಈಗ FIR ಲಾಡ್ಜ್ ಮಾಡ್ತಾರೆ. ಅದಾದಮೇಲೆ ಎಷ್ಟು ಬ್ಯಾಂಕ್ ಏನಾದರೂ ಮಾಹಿತಿ ಸಿಕ್ಕಿದೆ ಸರ್? ಏನಾದರೂ ಬ್ಯಾಂಕ್ ಸದ್ಯಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಹಾಕಿ ರಿಪೋರ್ಟನ್ನು ಕಳಿಸಿದ್ದೀವಿ. ಥ್ಯಾಂಕ್ ಯು. ಅಲ್ಲ, ಎಲ್ಲ ಇನ್ಫಾರ್ಮೇಷನ್ ಕಳಿಸಿದ್ದೀನಿ. ನಾಳೆ ಮತ್ತೆ ನಿಮಗೆ ಜಿಲ್ಲಾಧಿಕಾರಿಗಳು ಮತ್ತು CP ಸಾಹೇಬರು ಸ್ವಲ್ಪ ಅದನ್ನ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತೆ ಸರ್ ಅದೇ ಏನೇನಾಯ್ತು ಅಂತ ನಿನ್ನೆ ತಡರಾತ್ರಿವರೆಗೂ ಏನು ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಕಂಪ್ನಿ ಮೇಲೆ ನಾವೇನು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಸೊ ಇವತ್ತು ಒಂದು ರಿಪೋರ್ಟನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ RBI ಮತ್ತು ಸೆಬಿ ಗೈಡ್ಲೈನ್ಸ್ನ ವೈಲೇಷನ್ಗಳು ಕಂಡು ಬಂದಿದ್ದಾವೆ. ಸೊ ಸಾಕಷ್ಟು ಜನ ಇನ್ವೆಸ್ಟರ್ ಕಡೆಯಿಂದ 5% ಇದ್ರ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಸ್ಕೀಮ್ಗಳಿದೆ. ಒಂದು 5-6 ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮ್ಸ್ ಇದ್ದಾವೆ.